ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಷಯ ಏನು ಅಂತ ನೀವೇನಾದರೂ ಕೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 25 ಹಾಗೂ 26ನೇ ಕಂತಿನ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂಥದ್ದು. ಏನು ಗುಡ್ ನ್ಯೂಸ್ ಅಂತ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಉಳಿದಿದ್ದ 25 ಮತ್ತು 26ನೇ ಕಂತಿನ ಒಟ್ಟು ಹಣ ಎಷ್ಟು ಅಂತ ನೀವೇನಾದರೂ ಕೇಳೋದಾದರೆ 4,000 ಹಣ. ಈ ಹಣವನ್ನು ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡುವುದಾಗಿ ಸರ್ಕಾರ ನಿರ್ಧರಿಸಿದೆ. ಹಾಗೆ ವಿಳಂಬದ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಬಿಡುಗಡೆಗೆ ಸೂಚನೆ ನೀಡಿದ್ದು, ಡಿಬಿಟಿ ಮೂಲಕ ಹಣ ನೇರವಾಗಿ ತಲುಪಿದೆ. ಆದರೆ ಬಹಳಷ್ಟು ಮಹಿಳೆಯರು ಹಣ ಬಂದಿದೆಯೇ ಎಂದು ತಿಳಿಯಲು ಬ್ಯಾಂಕ್ಗಳ ಮುಂದೆ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುತ್ತಾರೆ. ಅದರ ಬದಲು ನಿಮ್ಮ ಮೊಬೈಲ್ನಲ್ಲಿ ಡಿಬಿಟಿ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ನೀಡಿ ಲಾಗಿನ್ ಆಗುವ ಮೂಲಕ ಮನೆಯಲ್ಲೇ ಕುಳಿತು ಹಣ ಜಮೆ ಆಗಿರುವ ದಿನಾಂಕ ಮತ್ತು ಮೊತ್ತವನ್ನು ಸುಲಭವಾಗಿ ತಿಳಿಯಬಹುದು. ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಈ ರೀತಿ ಸ್ಮಾರ್ಟ್ ಪ್ರೋಸೆಸ್ನ ಈಗಾಗಲೇ ರಾಜ್ಯ ಸರ್ಕಾರ ಕಾರ್ಯರೂಪಕ್ಕೆ ತಂದಿದೆ. ಒಂದು ವೇಳೆ ಸರ್ವರ್ ಬ್ಯುಸಿ ಇದ್ದರೆ ರಾತ್ರಿ 9 ಗಂಟೆಯ ನಂತರ ಪರಿಶೀಲಿಸಿದರೆ ಅದು ವೇಗವಾಗಿ ಆ್ಯಪ್ ಓಪನ್ ಆಗುತ್ತೆ. ಸರ್ವರ್ ಕೂಡ ಆ ಸಮಯದಲ್ಲಿ ಬ್ಯುಸಿ ಬರುವುದಿಲ್ಲ. ಈ ರೀತಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ನಾನಾ ರೀತಿ ಅನುಕೂಲವನ್ನು ಜಾರಿಗೆ ತರುತ್ತಿದೆ. ಹಾಗಿದ್ರೆ ಇನ್ನು 4,000 ಹಣ ಯಾರ್ಯಾರಿಗೆ ಬರುತ್ತೆ, ಅಂದರೆ ಯಾವ್ಯಾವ ಅರ್ಹ ಮಹಿಳೆಯರಿಗೆ ಬರುತ್ತೆ ಅಂತ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಮೊದಲನೇದು, ಕಳೆದ 2 ತಿಂಗಳಿಂದ ಹಣ ಪಡೆಯದ ಅರ್ಹ ಮಹಿಳೆಯರು. ಅಂದರೆ 2 ತಿಂಗಳಿಂದ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರಿಗೆ 2,000 ಹಣ, ಹಾಗೆ ಮತ್ತೆ 2,000 ಹಣ ಬಂದು ಬಿಡುಗಡೆ ಆಗುತ್ತೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವವರು, ಯಾರ್ಯಾರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದಾರೋ ಅವ್ರಿಗೆ ಹಣ ಬಂದು ಬಿಡುಗಡೆ ಹಾಗೆ ಆಗುತ್ತೆ. ಈ KYC ಪ್ರಕ್ರಿಯೆ ಪೂರ್ಣಗೊಳಿಸಿರುವವರಿಗೂ ಕೂಡ ಹಣ ಬಂದು ಆಲ್ರೆಡಿ ಡಿಬಿಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗುವ ಪ್ರೋಸೆಸ್ ನಡೀತಾ ಇದೆ. ಸಾಮಾನ್ಯವಾಗಿ ಮಹಿಳೆಯರು ಕೇಳುವ ಪ್ರಶ್ನೆ ಏನಪ್ಪ ಅಂತಂದರೆ, ನನ್ನ ಖಾತೆಗೆ ಇನ್ನೂ 4,000 ಹಣ ಬಂದಿಲ್ಲ, ನಾನೇನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾದರೆ, ಹಣವು ಹಂತವಾಗಿ ಜಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ, ಹಾಗೆ KYC ಅಪ್ಡೇಟ್ ಮಾಡಿಸಿದ್ದೀರಾ ಎಂದು ಒಂದು ಸಲ ನಿಮ್ಮ ಬ್ಯಾಂಕ್ ಹೋಗಿ ಚೆಕ್ ಮಾಡಬೇಕಾಗತ್ತೆ. ಈ ಹಿಂದೆ ಹಣ ಬಂದಿತ್ತು, ಆದರೆ ಈ ಬಾರಿ ನಿಂತು ಹೋಗಲು ಕಾರಣವೇನು ಅಂತ ನೀವೇನಾದರೂ ಕೇಳೋದಾದರೆ, ಅಂದರೆ ಈ ಹಿಂದೆ ಹಣ ನಮ್ಗೆ ಬಂದಿತ್ತು, ಆದರೆ ಈ ಬಾರಿ ಹಣ ಬಂದಿಲ್ಲ, ಯಾಕೆ, ಏನು ಕಾರಣ ಇರ್ಬೋದು ಅಂತ ನೀವೇನಾದರೂ ಕೇಳೋದಾದರೆ, ಸಾಮಾನ್ಯವಾಗಿ ಏನಾಗಿರ್ಬೋದು ಅಂತ ನೀವೇನಾದರೂ ಕೇಳೋದಾದರೆ, ಬ್ಯಾಂಕ್ ಖಾತೆ ಬದಲಾವಣೆಯಾದಾಗ ಈ ರೀತಿ ತೊಂದರೆಗಳು ಆಗುತ್ತೆ. ನೀವು ಗ್ರಾಮ 1 ಅಥವಾ ನಿಮ್ಮ ಕೇಂದ್ರ 1ಗೆ ಭೇಟಿ ನೀಡಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೆ ಏನಾಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಹಣ ಬಂದು ಯಾವಾಗ ಬಿಡುಗಡೆ ಆಗುತ್ತೆ, ಹಾಗಿದ್ರೆ 25 ಹಾಗೆ 26ನೇ ಕಂತಿನ ಹಣ ಅಂತ ನೀವೇನಾದರೂ ಕೇಳೋದಾದರೆ, ಜನವರಿ ಲಾಸ್ಟ್ ವೀಕಂದು ಹಣ ಬಂದು ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವರದಿಯನ್ನು ನೀಡಿದ್ದಾರೆ. ಹಣ ಬಂದು ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.